ಇವತ್ತ 1991ರಲ್ಲಿ ಸನ್ಮಾನ್ಯ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು, ನಮ್ಮ ವರಿಷ್ಠರು ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು, ಅದರ ಜೊತೆಗೆ ನಮ್ಮ ತಂದೆಯವರು ಸಹ ಅವತ್ತು ಲೋಕಸಭಾ ಸದಸ್ಯರಾಗಿದ್ದರು. ರಾಜ ಅಂಬಣ್ಣ ನಾಯಕ್ ಅಂತೇಳಿ ರಾಯಚೂರು ಲೋಕಸಭಾ ಸದಸ್ಯರಾಗಿದ್ದರು. ಇವತ್ತ ಸನ್ಮಾನ್ಯ ದೇವೇಗೌಡರಿಗೆ ಚಂದ್ರಶೇಖರ್ ಅವರಿಗೆ ಆತ್ಮೀಯತೆ ಇದ್ದ ಕಾರಣ ಇವತ್ತೇನಪ್ಪ ಅಂದ್ರೆ 5 ಉಪಜಾತಿಗಳನ್ನು ಇವತ್ತ ದೇವೇಗೌಡರು ಸಾಹೇಬರು, ನಮ್ಮ ತಂದೆಯವರು MP ಇದ್ರು, ರಾಜ ಅಂಬಣ್ಣ ನಾಯಕ್, ಇವತ್ತು ಒತ್ತಡ ತಂದು ಚಂದ್ರಶೇಖರ್ ಅವ್ರ ಮೇಲೆ ಒತ್ತಡ ತಂದು ಬೇಡರು, ನಾಯಕರು, ವಾಲ್ಮೀಕಿ, ಇವತ್ತು 5 ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಸನ್ಮಾನ್ಯ ದೇವೇಗೌಡರ ಕೊಡುಗೆ ಅಪಾರವಾದುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದಕ್ಕಿಂತ ಮುಂಚೆ 2 ವಿಧಾನಸಭೆಗೆ ಮಾತ್ರ ರಿಸರ್ವೇಶನ್ ಇತ್ತು ಎಸ್ಟಿಗೆ ರಾಜ್ಯದಲ್ಲಿ. ಈಗ 15 ವಿಧಾನಸಭಾ ಕ್ಷೇತ್ರಕ್ಕೆ ಮೀಸಲಾತಾಗಿ 15 ನಮ್ಮ ಜನಾಂಗದ ಶಾಸಕರು ಇವತ್ತು ಆಯ್ಕೆಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀಕೊಂಡು ಬರ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ 2 ಲೋಕಸಭಾ ರಾಯಚೂರು ಮತ್ತೆ ಬಳ್ಳಾರಿ 2 ST ಮೀಸಲಾಗಿದೆ. ಇವತ್ತು 2 ಅಲ್ಲಿಂದ ಸಹ ಲೋಕಸಭಾ ಸದಸ್ಯರಿಗೆ ಆಯ್ಕೆಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಸನ್ಮಾನ್ಯ ದೇವೇಗೌಡರ ಒಂದು ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳಷ್ಟು ಜನ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತು ನೀವು ನೋಡ್ತಾ ಇದ್ರಿ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಬಹಳಷ್ಟು ಜನ ಇವತ್ತ ಏನು ಮೀಸಲಾತಿ 7% ಏನು ಮೀಸಲಾತಿ ಬಂತು, ಇವತ್ತು 5 ಜಾತಿಗಳು ಎಷ್ಟೆಲ್ಲಿ ಸೇರಿದ್ವು, ಬಹಳಷ್ಟು ಜನ ಈ ಸಮಾಜದಿಂದ ಇವತ್ತು ಬಹಳಷ್ಟು ಜನ ಆಯ್ಕೆಗೊಳ್ತಕ್ಕಂಥ ಕೆಲಸ ಇವತ್ತು ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಮೊನ್ನೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ವಾಲ್ಮೀಕಿ ಗುರುಗಳು ಪ್ರಸನ್ನಾನಂದಪುರಿ ಸ್ವಾಮಿಗಳು, ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅವ್ರ ಜೊತೆಗೆ ನಾವು 15 ಜನ ಶಾಸಕರು ಪ್ಲಸ್ 2 ಜನರಲ್ ಗೆದ್ದಿದ್ರು. 17 ಜನ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಲಿಕ್ಕೆ ಕೃಷ್ಣಕ್ಕೆ ಹೋದಿದ್ರು. ಹೋಗಿ ನಮಗೇನೋ ಕೇಂದ್ರ ಸರ್ಕಾರ 7% ಮೀಸಲಾತಿ ಕೊಡ್ತಾ ಇದೆ, ಇವತ್ತು ರಾಜ್ಯ ಸರ್ಕಾರ ಬರೀ 3% ಮೀಸಲಾತಿ ಕೊಡ್ತಾ ಇದೆ. ಇದರಿಂದ ನಮಗೆ ನಮ್ಮ ಜನಾಂಗಕ್ಕೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಇವತ್ತು ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ. ನಮಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಬೇಡಿಕೆ 7% ಮೀಸಲಾತಿ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಮಿಡಿಯೇಟ್ ಆಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಮಿಡಿಯೇಟ್ ಆಗಿ ಅವತ್ತಿನ ದಿನನೇ ಆದೇಶ ಕೊಟ್ಟರು, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡ್ತೀನಿ ಅಂತೇಳಿ ಅವತ್ತೇ ಆದೇಶ ಮಾಡಿದ್ರು. ಆ ಕಮಿಟಿ ವರದಿ ಬರೋಕ್ಕಿಂತ ಮುಂಚೆನೆ ಸರ್ಕಾರ ಬದಲಾಯಿತು. ಇವತ್ತಿಗೂ ನಮಗೇನೋ ಈ ಒಂದು ಸಮಾಜಕ್ಕೆ ST ಸಮಾಜ ರಾಜ್ಯದಲ್ಲಿ ಇವತ್ತೇನು 7% ನಮಗೆ ಸಿಗಬೇಕು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ, ಇವತ್ತಿಗೂ ಸಿಗ್ತಾ ಇಲ್ಲ. ಇವತ್ತು ಈ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಈ ಸರ್ಕಾರಗಳು ಇವತ್ತೇನಪ್ಪ ಅಂದ್ರೆ ಹೆಚ್ಚಿನ ಪರಿಶ್ರಮ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ಈಗ ನಾನು ಮಂಡ್ಯ ಲೋಕಸಭಾ ಚುನಾವಣೆ ಮಾನ್ಯ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ST ಸಮುದಾಯಕ್ಕೆ ಇವತ್ತು ಸನ್ಮಾನ್ಯ HD ದೇವೇಗೌಡರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಕೊಡುಗೆ ಬಹಳಷ್ಟು ಇದೆ. ಆ ನಿಟ್ಟಿನಲ್ಲಿ ನಾನು ಮಾನ್ಯ ಮತದಾರ ಬಂಧುಗಳಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಕಳಕಳಿಯ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಗುರುತು ಭತ್ತದ ಹೊರೆವತ್ತ ರೈತ ಮಹಿಳೆ. ಆ ಚಿಹ್ನೆಗೆ ನಾವೆಲ್ಲ ಸಮಾಜ ಬಂಧುಗಳು 1 ವೋಟ್ ಮಿಸ್ ಆಗದಾಗೆ ನಾವೆಲ್ಲ ಹೆಚ್ಚಿನ ಬಹುಮತ ನೀಡುವುದರ ಮೂಲಕ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಇವತ್ತ ಏನಪ್ಪಾ ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಗೆಲ್ಲುವ ತರುವುದರ ಮೂಲಕ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು, ಸನ್ಮಾನ್ಯ ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತ ಕುಮಾರಸ್ವಾಮಿ ಅವರು 2013ರಲ್ಲಿ ಇವತ್ತ ಕಾಂಗ್ರೆಸ್ ಸರ್ಕಾರ ಇತ್ತು.
ಬಹಳಷ್ಟು ಜನ ರೈತರು ಬರಗಾಲ, ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. NDA ಇವತ್ತು ಒಂದು ಕಡೆ, ಇನ್ನೊಂದು ಕಡೆ ಇಂಡಿಯಾ ಇದೆ. ಇಂಡಿಯಾದ ಪ್ರಧಾನ ಭಾಗವಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ, ಕಾಂಗ್ರೆಸ್ ನೇತೃತ್ವದ ಅಧಿಕಾರಕ್ಕೆ ಬಂದರೆ ಯಾವ ಕಾನೂನು ಮೇಕೆದಾಟು ಮಾಡಕ್ಕೆ ಬಿಡೋದಿಲ್ಲ ಅಂತ. ಇವರು ನಮ್ಮವರು ಇವತ್ತು ಚಾಲೆಂಜಾಗಿ ತಗೊಂಡಿದ್ದಾರೆ, ಸವಾಲಾಗಿ ನಾನು ಮೇಕೆದಾಟು ಮಾಡೇ ತೀರ್ತೇನೆ, ಕರ್ನಾಟಕ ಮತ್ತು ತಮಿಳುನಾಡಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮೇಕೆದಾಟು ಅನ್ನೋದನ್ನು ಕುಮಾರಸ್ವಾಮಿ ಮನಗಂಡಿದ್ದಾರೆ. ಮತ್ತು ಈಗಾಗಲೇ 20 ತಿಂಗಳ ಅವಧಿಯಲ್ಲಿ 14 ತಿಂಗಳಿದ್ದಾಗ ಅದರ ಪ್ರಪೋಸಲ್ ಕಳಿಸಿ ಆಕ್ಷನ್ ಪ್ಲಾನ್ ಕೂಡ ಸಿದ್ಧ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸರ್, ಈಗ ರಾಜ್ಯನ ಹೊರತುಪಡಿಸಿದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ 28 ಸಂಸದರು ಕೂಡ ಇದ್ರು. ಈಗ ತಮಿಳುನಾಡು ಒಂದು ದೊಡ್ಡದೇನು ಆಯ್ತಿರ್ಲಿಲ್ಲ, ಪರಿಹಾರ ಹುಡುಕ್ಲೇಬೇಕು ಅಂದ್ರೆ ಒಬ್ಬರಿಂದ ಆಗುತ್ತೆ ಅನ್ನೋದು ಸುಳ್ಳು ಸರ್. ಇದು 28 ಜನ ಇದ್ರು. ಕೇಂದ್ರ ಸರ್ಕಾರ ಮೋದಿ ಇರೋದ್ರಿಂದ, ಈಗ ಸರ್ಕಾರನೇ ಇರೋದ್ರಿಂದ ತಮಿಳುನಾಡನ್ನ ಹೋಲಿಕೆ ಮಾಡಿ ಮಾಡಬಹುದಿತ್ತು. ಅದು ಇವರೇ ಹೋಗಿ ಮಾಡ್ತಾರೆ. ಒಂದು ಏನು ಹೇಳ್ತೀನಿ, ಕಾವೇರಿ ವಿಚಾರದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣವರ ಬದ್ಧತೆ ಬಹಳ ದೊಡ್ಡ ಬದ್ಧತೆ. ಮೊನ್ನೆನೂ ಕೂಡ ರಾಜ್ಯಸಭೆಯಲ್ಲಿ ಈ 91ನೇ ವಯಸ್ಸಿನಲ್ಲಿ ಅವರು ಕಣ್ಣೀರು ಹಾಕ್ತಾರೆ, ಕೈ ಮುಗಿದು ಕೇಳ್ತಾರೆ, ನಮಗೆ ಸಮಸ್ಯೆ ಇದೆ ನೀರು. ಒಂದು ಕಡೆ ಬೆಳೆಗೂ ತೊಂದರೆ ಆಗ್ತಾ ಇದೆ, ಇನ್ನೊಂದು ಕಡೆ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ, ನೀವು ಮೇಕೆದಾಟು ಅನುಮತಿ ಕೊಡಿ, ನಮ್ಮ ನೀರಾವರಿ ಯೋಜನೆಗಳಿಗೂ ನೀವು ಸಹಾಯ ಮಾಡಿ ಅನ್ನುವಂಥ ಮಾತನ್ನು ಮೊನ್ನೆ ರಾಜ್ಯಸಭೆಯಲ್ಲಿ ಮಾತಾಡ್ತಾ 90ನೇ ಈ ವಯಸ್ಸಿನಲ್ಲಿ ದೇವೇಗೌಡರು ಹೇಳ್ತಾರೆ. ಮತ್ತು ದೇವೇಗೌಡರು ನಮ್ಮ ಪ್ರಣಾಳಿಕೆಗೆ ಮೇಕೆದಾಟು ಯೋಜನೆಯನ್ನು ಈಗ ಸೇರಿಸಿದ್ದಾರೆ ಮತ್ತು NDAಗೆ ಪೂರ್ಣವಾಗಿ ಆದೇಶ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ನೀವು ಮೇಕೆದಾಟು ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತ ಹೇಳಿ ಪತ್ರಿಕೆ ತಾವೆಲ್ಲ ಓದಿದ್ರು. ಹಾಗಾಗಿ ಒಂದು ರೀತಿ ಈ ಕಾವೇರಿಯ ವಿಚಾರದಲ್ಲಿ ಮತ್ತು ಕೃಷ್ಣೆಯ ವಿಚಾರದಲ್ಲಿ ಮತ್ತು ಈ ನಾಡಿನ ಮತ್ತು ಈ ದೇಶದ ಜಲಾನಯನ ವಿಚಾರಗಳಲ್ಲಿ ಏನಾದರೂ ದೊಡ್ಡ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದ 10 ತಿಂಗಳಲ್ಲಿ ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ರು. ಅದು ಆಕ್ಸಿಲರಿ ಇರಿಗೇಷನ್ ಸ್ಕೀಮ್ ಅಂತ ಹೇಳಿ. ಅಲ್ಲಿವರೆಗೂ ಕೇಂದ್ರದಿಂದ ರಾಜ್ಯಗಳಿಗೆ ಅನುದಾನ ಹೋಗ್ತಿರ್ಲಿಲ್ಲ. ದೇವೇಗೌಡ ಪ್ರಧಾನಮಂತ್ರಿಗಳಾದಾಗ ಮಾಡಿದಂಥ ಯೋಜನೆಯಿಂದ 1000 ಕೋಟಿ ಹಣ ಅಪ್ಪರ್ ಕೃಷ್ಣ ಕರೆದು ಬಂತು. ಈಗ ಯಾವುದೇ ರಾಜ್ಯ ಒಂದು ಯೋಜನೆಯನ್ನು ನೀರಾವರಿಕೆಗೆ ಎತ್ಕೊಂಡ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡುವಂಥದ್ದನ್ನ ಇವತ್ತು ಒಂದು ಕಾನೂನಾಗಿ ಮಾಡಿಬಿಟ್ಟಿದ್ದಾರೆ ಇಡೀ ದೇಶಕ್ಕೆ. ಹಾಗಾಗಿ ನೀರಾವರಿ ವಿಚಾರದಲ್ಲಿ ದೇವೇಗೌಡರ ಬದ್ಧತೆ ನಾವೆಲ್ಲ ಮೆಚ್ಚುವಂಥದ್ದು. ಪಕ್ಷಾತೀತವಾಗಿ ರಾಜಕಾರಣವನ್ನು ಮೀರಿ ದೇವೇಗೌಡರು ನೀರಾವರಿ ವಿಚಾರದಲ್ಲಿ ಸಹಾಯ ಮಾಡಿದ್ದಾರೆ, ಅದನ್ನು ಎಲ್ಲರೂ ಕೂಡ ಹೋಗ್ತಾರೆ. ಇದ್ದಾಗ ಯಾವುದೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಅದು TMC ಹೆಚ್ಚುವರಿ ನೀರನ್ನು ಕುಡಿಲಿಕ್ಕೆ ಆದೇಶ ಮಾಡಿದಾರಾಗ ನಿಮ್ಮ ನೆನಪಲ್ಲಿ ಕುಡಿಲಿಕ್ಕೆ ಹೆಚ್ಚುವರಿ ತಗೊಂಡಿದ್ದಾರೆ. ಟ್ರಿಬ್ಯುನಲ್ ಬಂದ ಮೇಲೆ ಇವರೇ ಇವತ್ತು ವಿಧಾನಸೌಧ ವಿಕಾಸದ ನಡುವೆ ಇರ್ತಕ್ಕಂಥ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣಿಗೆ ಕೂತರು. ಮೋದಿಯವರು ದೂರವಾಣಿ ಮಾಡಿ ಧರಣಿಯಿಂದ ಮೇಲೆ ಇಳಿದ್ರು. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಸಿದ ಕಾರಣ 13.75 ಹೆಚ್ಚುವರಿ TMC ನೀರು ನಮಗೆ ಸಿಕ್ತು. ತಮಿಳುನಾಡಿಗೆ ಬಿಡುವಂಥದ್ದು ಕಡಿಮೆ ಆಯಿತು. ಹಾಗಾಗಿ ಆ ವಿಚಾರದಲ್ಲಿ ದೇವೇಗೌಡರು ಕುಮಾರಸ್ವಾಮಿಯವರ ನಾವು ಈ ಜಿಲ್ಲೆಯ ಜನ ಮತ್ತು ಕಾವೇರಿ ಜನ ಮೆಚ್ಚಲೇಬೇಕು. ಈ ಕೆಲಸವನ್ನು ಮತ್ತಾರೂ ಮಾಡಿದ್ರು. ಸರ್, ಈಗ ಕುಮಾರಸ್ವಾಮಿ ಅವರಿಗೆ ಬಹುಶಃ ನನಗೆ ನೀವು ಗಂಟೆ ಕೊಟ್ಟರು ನಾವು ಮಾತಾಡ್ತೀವಿ, ಅಂಕಿ ಅಂಶಗಳ ಸಮೇತ ಮಾತಾಡ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಯಲ್ಲೇ 200 ಜನಕ್ಕೆ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿ ಕುಟುಂಬದ ಮನೆಗೆ ಬಂದು ಕಣ್ಣೀರು ಹಾಕಿ ಅವರಿಗೆ ಆರ್ಥಿಕ ಶಕ್ತಿ ತುಂಬಿದವರು, ಅವರ ನೋವಿಗೆ ನಿಂತವರು ಕುಮಾರಸ್ವಾಮಿ ಅವರೊಬ್ಬರೇ, ಬೇರೆ ಯಾರು ಬರಲಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಇಡೀ ರಾಜ್ಯ ಆಗ ಒಂದು ಮಾತು ಕೊಟ್ಟರು, ಆತ್ಮಹತ್ಯೆ ಮಾಡ್ಕೊಂಡಾಗ ಮಾತು ಕೊಟ್ಟರು, ಇಡೀ ರಾಜ್ಯ ಅಡ್ಡಾಡಿದ್ರು. ಇಲ್ಲ, ನಾನು ಈ ರೈತರ ಕಣ್ಣೀರು ಸ್ಥಿತಿ ನಾನು ಸಾಲ ಮನ್ನಾ ಮಾಡಿ ಇಟ್ಟಿರ್ತೀನಿ. ಒಂದು ಸಲ BJP ಜೊತೆ ಸರ್ಕಾರ ಮಾಡಿದ್ರು, ಇನ್ನೊಂದು ಸಲ ಕಾಂಗ್ರೆಸ್ ಒಟ್ಟಿಗೆ ಸರ್ಕಾರ ಮಾಡಿದ್ರು. ಇಬ್ಬರ ವಿರೋಧ ಇದ್ರೂ ಕೂಡ 2 ಬಾರಿಗೂ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಸಾಲ ಮನ್ನಾ ಆಗಿದ್ದು ಮಂಡ್ಯ ಜಿಲ್ಲೆ. ರೈತರು ಋಣದಿಂದ ಮುಕ್ತ, ಅದು ನಾವು ಯಾವ ಮನೆ ಬರ್ತೇವೆ. ಮತ್ತೆ ಯೋಜನೆಗಳಿದೆಯಲ್ಲ, ನಮ್ಮಲ್ಲಿ ಕಾವೇರಿ ಜಲಾನಯನ ಭಾಗದಲ್ಲಿ KRS ಮಾತ್ರ ಇತ್ತು. ಹೇಮಾವತಿ ನಿರ್ಮಾಣ ದೇವೇಗೌಡರು ಕೊಡುಗೆ. ದೇವೇಗೌಡರು ಕೃಷ್ಣರಾಜಪೇಟೆ, ನಾಗಮಂಗಲ, ಮಂಡ್ಯ ತಾಲೂಕಿನ ಬಸರಾಳು, ಮದ್ದೂರು ತಾಲೂಕಿಗೆ ಹೇಮಾವತಿ ನೀರು ಹರಿವಾಗ ನೋಡ್ಕೊಂಡು ಪಾಂಡುಪುರ ಸೇರಿದಾಗ ಒಂದು ಕಡೆ KRS ಜೊತೆಗೆ ಹೇಮಾವತಿ ಸೇರಿಕೊಳ್ತು. ಹಾಗಾಗಿ ಬಹಳ ಜನ ಬಹಳ ಪ್ರಮಾಣದ ಪುಷ್ಪಿ ಭೂಮಿ ನೀರಾವರಿ ಆಯಿತು. ಮತ್ತೆ ಒಂದೇ ಬಾರಿಗೆ ದೇವೇಗೌಡರು ತಗ್ಗಳ್ಳಿ, ಕೀಳುಘಟ್ಟ, ಮದ್ದೂರು 3 ಸೇತುವೆಗಳ ನಿರ್ಮಾಣ ಮಾಡಿದ್ರು. ಬೃಹತ್ ಸೇತುವೆಗಳು, ಒಂದು ರೀತಿ ಸಂಪರ್ಕನೇ ಇರಲಿಲ್ಲ ನಮಗೆ, ಆ ಸಂಪರ್ಕವನ್ನು ಕಲ್ಪಿಸ್ಕೊಟ್ಟು. ಹಾಗಾಗಿ ಹೇಳ್ತಾ ಹೋದರೆ ಈಗ ನಮ್ಮ ಮಂಡ್ಯದ ಇರಿಗೇಷನ್ ಕಚೇರಿ ಇದೆ, PWD ಕಚೇರಿ ಇದೆ. ಯಾರು ಕೊಡುಗೆ? ಕುಮಾರಣ್ಣವ್ರ ಕೊಡುಗೆ. ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಕಟ್ಟಿದ್ದು, ಮಿನಿ ವಿಧಾನಸೌಧ ಕುಮಾರಣ್ಣನಿದ್ದಾಗ ಕಟ್ಟಿದ್ದು. ಹಾಗಾಗಿ ನನ್ನ ಹತ್ರ ದೊಡ್ಡ ಅಂಕಿಅಂಶಗಳಿದೆ.
ನೀವು ಒಮ್ಮೆ ಬೇಕಾದ್ರೆ ಅದನ್ನು ಕೇಳಿದ್ರೆ ಎಲ್ಲವನ್ನೂ ಕೂತ್ಕೊಂಡು ನಾನು ಮಾತಾಡ್ಬಾರ್ದು. ಇವತ್ತ 1991ರಲ್ಲಿ ಸನ್ಮಾನ್ಯ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು, ನಮ್ಮ ವರಿಷ್ಠರು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು, ಅದ್ರ ಜೊತೆಗೆ ನಮ್ಮ ತಂದೆಯವರು ಸಹ ಅವತ್ತು ಲೋಕಸಭಾ ಸದಸ್ಯರಾಗಿದ್ದರು. ರಾಜ ಅಂಬಣ್ಣ ನಾಯಕ್ ಅಂತೇಳಿ ರಾಯಚೂರು ಲೋಕಸಭಾ ಸದಸ್ಯರಾಗಿದ್ದರು. ಇವತ್ತ ಸನ್ಮಾನ್ಯ ದೇವೇಗೌಡರಿಗೆ ಚಂದ್ರಶೇಖರ್ ಅವರಿಗೆ ಆತ್ಮೀಯತೆ ಇದ್ದ ಕಾರಣ ಇವತ್ತೇನಪ್ಪ ಅಂದ್ರೆ 5 ಉಪಜಾತಿಗಳನ್ನ ಇವತ್ತ ದೇವೇಗೌಡರು ಸಾಹೇಬರು, ನಮ್ಮ ತಂದೆಯವರು MP ಇದ್ರು ರಾಜ ಅಂಬಣ್ಣ ನಾಯಕ್, ಇವತ್ತು ಒತ್ತಡ ತಂದು ಚಂದ್ರಶೇಖರ್ ಅವ್ರ ಮೇಲೆ ಒತ್ತಡ ತಂದು ಬೇಡರು, ನಾಯಕರು, ವಾಲ್ಮೀಕಿ, ಇವತ್ತು 5 ಜಾತಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಸನ್ಮಾನ್ಯ ದೇವೇಗೌಡರ ಕೊಡುಗೆ ಅಪಾರವಾದುದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದಕ್ಕಿಂತ ಮುಂಚೆ 2 ವಿಧಾನಸಭೆಗೆ ಮಾತ್ರ ರಿಸರ್ವೇಶನ್ ಇತ್ತು ಎಸ್ಟಿಗೆ ರಾಜ್ಯದಲ್ಲಿ. ಈಗ 15 ವಿಧಾನಸಭಾ ಕ್ಷೇತ್ರಕ್ಕೆ ಮೀಸಲಾತಾಗಿ 15 ನಮ್ಮ ಜನಾಂಗದ ಶಾಸಕರು ಇವತ್ತು ಆಯ್ಕೆಗೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀಕೊಂಡು ಬರ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ 2 ಲೋಕಸಭಾ ರಾಯಚೂರು ಮತ್ತೆ ಬಳ್ಳಾರಿ 2 ಎಸ್ಟಿ ಮೀಸಲಾಗಿದೆ. ಇವತ್ತು 2 ಅಲ್ಲಿಂದ ಸಹ ಲೋಕಸಭಾ ಸದಸ್ಯರಿಗೆ ಆಯ್ಕೆಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಸನ್ಮಾನ್ಯ ದೇವೇಗೌಡರ ಒಂದು ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳಷ್ಟು ಜನ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇವತ್ತು ನೀವು ನೋಡ್ತಾ ಇದ್ರಿ ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಬಹಳಷ್ಟು ಜನ ಇವತ್ತ ಏನು ಮೀಸಲಾತಿ 7% ಏನು ಮೀಸಲಾತಿ ಬಂತು, ಇವತ್ತು 5 ಜಾತಿಗಳು ಎಷ್ಟೆಲ್ಲಿ ಸೇರಿದ್ವು, ಬಹಳಷ್ಟು ಜನ ಈ ಸಮಾಜದಿಂದ ಇವತ್ತು ಬಹಳಷ್ಟು ಜನ ಆಯ್ಕೆಗೊಳ್ತಕ್ಕಂಥ ಕೆಲಸ ಇವತ್ತು ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಮೊನ್ನೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ವಾಲ್ಮೀಕಿ ಗುರುಗಳು ಪ್ರಸನ್ನಾನಂದಪುರಿ ಸ್ವಾಮಿಗಳು, ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅವ್ರ ಜೊತೆಗೆ ನಾವು 15 ಜನ ಶಾಸಕರು ಪ್ಲಸ್ 2 ಜನರಲ್ ಗೆದ್ದಿದ್ರು. 17 ಜನ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಲಿಕ್ಕೆ ಕೃಷ್ಣಕ್ಕೆ ಹೋದ್ವಿ. ಹೋಗಿ ನಮಗೇನೋ ಕೇಂದ್ರ ಸರ್ಕಾರ 7% ಮೀಸಲಾತಿ ಕೊಡ್ತಾ ಇದೆ, ಇವತ್ತು ರಾಜ್ಯ ಸರ್ಕಾರ ಬರೀ 3% ಮೀಸಲಾತಿ ಕೊಡ್ತಾ ಇದೆ. ಇದರಿಂದ ನಮಗೆ ನಮ್ಮ ಜನಾಂಗಕ್ಕೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಇವತ್ತು ಬಹಳಷ್ಟು ತೊಂದರೆ ಉಂಟಾಗ್ತಾ ಇದೆ. ನಮಗೆ ನ್ಯಾಯಯುತವಾಗಿ ಸಿಗ್ತಕ್ಕಂಥ ಬೇಡಿಕೆ 7% ಮೀಸಲಾತಿ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಮಿಡಿಯೇಟ್ ಆಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಮಿಡಿಯೇಟ್ ಆಗಿ ಅವತ್ತಿನ ದಿನನೇ ಆದೇಶ ಕೊಟ್ಟರು, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡ್ತೀನಿ ಅಂತೇಳಿ ಅವತ್ತೇ ಆದೇಶ ಮಾಡಿದ್ರು. ಆ ಕಮಿಟಿ ವರದಿ ಬರೋಕ್ಕಿಂತ ಮುಂಚೆನೆ ಸರ್ಕಾರ ಬದಲಾಯಿತು. ಇವತ್ತಿಗೂ ನಮಗೇನೋ ಈ ಒಂದು ಸಮಾಜಕ್ಕೆ ಎಸ್ಟಿ ಸಮಾಜ ರಾಜ್ಯದಲ್ಲಿ ಇವತ್ತೇನು 7% ನಮಗೆ ಸಿಗಬೇಕು ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ, ಇವತ್ತಿಗೂ ಸಿಗ್ತಾ ಇಲ್ಲ. ಇವತ್ತು ಈ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ಈ ಸರ್ಕಾರಗಳು ಇವತ್ತೇನಪ್ಪ ಅಂದ್ರೆ ಹೆಚ್ಚಿನ ಪರಿಶ್ರಮ ವಹಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭ ಕೇಳ್ಕೊಂಡು, ಈಗ ನಾನು ಮಂಡ್ಯ ಲೋಕಸಭಾ ಚುನಾವಣೆ ಮಾನ್ಯ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಎಸ್ಟಿ ಸಮುದಾಯಕ್ಕೆ ಇವತ್ತು ಸನ್ಮಾನ್ಯ HD ದೇವೇಗೌಡರು, ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಕೊಡುಗೆ ಬಹಳಷ್ಟು ಇದೆ. ಆ ನಿಟ್ಟಿನಲ್ಲಿ ನಾನು ಮಾನ್ಯ ಮತದಾರ ಬಂಧುಗಳಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಕಳಕಳಿಯ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಗುರುತು ಭತ್ತದ ಹೊರೆವತ್ತ ರೈತ ಮಹಿಳೆ. ಆ ಚಿಹ್ನೆಗೆ ನಾವೆಲ್ಲ ಸಮಾಜ ಬಂಧುಗಳು 1 ವೋಟ್ ಮಿಸ್ ಆಗದಾಗೆ ನಾವೆಲ್ಲ ಹೆಚ್ಚಿನ ಬಹುಮತ ನೀಡುವುದರ ಮೂಲಕ ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಇವತ್ತ ಏನಪ್ಪಾ ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಗೆಲುವು ತರುವುದರ ಮೂಲಕ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು, ಸನ್ಮಾನ್ಯ ನೀವೆಲ್ಲ ನೋಡ್ತಾ ಇದ್ದೀರಿ
ಇವತ್ತ ಕುಮಾರಸ್ವಾಮಿ ಅವರು 2013ರಲ್ಲಿ ಇವತ್ತ ಕಾಂಗ್ರೆಸ್ ಸರ್ಕಾರ ಇತ್ತು. ಬಹಳಷ್ಟು ಜನ ರೈತರು ಬರಗಾಲ, ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. NDA ಇವತ್ತು ಒಂದು ಕಡೆ, ಇನ್ನೊಂದು ಕಡೆ ಇಂಡಿಯಾ ಇದೆ. ಇಂಡಿಯಾದ ಪ್ರಧಾನ ಭಾಗವಂತ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ, ಕಾಂಗ್ರೆಸ್ ನೇತೃತ್ವದ ಅಧಿಕಾರಕ್ಕೆ ಬಂದರೆ ಯಾವ ಕಾರಣ ಮೇಕೆದಾಟು ಮಾಡಕ್ಕೆ ಬಿಡೋದಿಲ್ಲ ಅಂತ. ಇವರು ನಮ್ಮವರು ಇವತ್ತು ಚಾಲೆಂಜಾಗಿ ತಗೊಂಡಿದ್ದಾರೆ, ಸವಾಲಾಗಿ ನಾನು ಮೇಕೆದಾಟು ಮಾಡೇ ತಿರ್ತೇನೆ, ಕರ್ನಾಟಕ ಮತ್ತು ತಮಿಳುನಾಡಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮೇಕೆದಾಟು ಅನ್ನೋದನ್ನು ಕುಮಾರಸ್ವಾಮಿ ಮನಗಂಡಿದ್ದಾರೆ. ಮತ್ತು ಈಗಾಗಲೇ 20 ತಿಂಗಳ ಅವಧಿಯಲ್ಲಿ 14 ತಿಂಗಳಿದ್ದಾಗ ಅದರ ಪ್ರಪೋಸಲ್ ಕಳಿಸಿ ಆಕ್ಷನ್ ಪ್ಲಾನ್ ಕೂಡ ಸಿದ್ಧ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸರ್, ಈಗ ರಾಜ್ಯನ ಹೊರತುಪಡಿಸಿದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ 28 ಸಂಸದರು ಕೂಡ ಇದ್ರು. ಈಗ ತಮಿಳುನಾಡು ಒಂದು ದೊಡ್ಡದೇನು ಆಯ್ತಿರ್ಲಿಲ್ಲ, ಪರಿಹಾರ ಹುಡುಕ್ಲೇಬೇಕು ಅಂದ್ರೆ ಒಬ್ಬರಿಂದ ಆಗುತ್ತೆ ಅನ್ನೋ ಸುಳ್ಳು ಸರ್. ಇದು 22 ಜನ ಇದ್ರು. ಕೇಂದ್ರ ಸರ್ಕಾರ ಮೋದಿ ಇರೋದ್ರಿಂದ, ಈಗ ಸರ್ಕಾರನೇ ಇರೋದ್ರಿಂದ ತಮಿಳುನಾಡನ್ನ ಹೋಲಿಕೆ ಮಾಡಿ ಮಾಡಬಹುದಿತ್ತು. ಅದು ಇವರೇ ಹೋಗಿ ಮಾಡ್ತಾರೆ. ನಿಮ್ಗೆ ಒಂದೇನು ಹೇಳ್ತೀನಿ, ಕಾವೇರಿ ವಿಚಾರದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣವರ ಬದ್ಧತೆ ಬಹಳ ದೊಡ್ಡ ಬದ್ಧತೆ. ಮೊನ್ನೆನೂ ಕೂಡ ರಾಜ್ಯಸಭೆಯಲ್ಲಿ ಈ 91ನೇ ವಯಸ್ಸಿನಲ್ಲಿ ಅವರು ಕಣ್ಣೀರು ಹಾಕ್ತಾರೆ, ಕೈ ಮುಗಿದು ಕೇಳ್ತಾರೆ, ನಮಗೆ ಸಮಸ್ಯೆ ಇದೆ ನೀರು. ಒಂದು ಕಡೆ ಬೆಳೆಗೂ ತೊಂದರೆ ಆಗ್ತಾ ಇದೆ, ಇನ್ನೊಂದು ಕಡೆ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ, ನೀವು ಮೇಕೆದಾಟು ಅನುಮತಿ ಕೊಡಿ, ನಮ್ಮ ನೀರಾವರಿ ಯೋಜನೆಗಳಿಗೂ ನೀವು ಸಹಾಯ ಮಾಡಿ ಅನ್ನುವಂಥ ಮಾತನ್ನು ಮೊನ್ನೆ ರಾಜ್ಯಸಭೆಯಲ್ಲಿ ಮಾತಾಡ್ತಾ 90ನೇ ಈ ವಯಸ್ಸಿನಲ್ಲಿ ದೇವೇಗೌಡರು ಹೇಳ್ತಾರೆ. ಮತ್ತು ದೇವೇಗೌಡರು ನಮ್ಮ ಪ್ರಣಾಳಿಕೆಗೆ ಮೇಕೆದಾಟು ಯೋಜನೆಯನ್ನು ಈಗ ಸೇರಿಸಿದ್ದಾರೆ ಮತ್ತು NDAಗೆ ಪೂರ್ಣವಾಗಿ ಆದೇಶ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ನೀವು ಮೇಕೆದಾಟು ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಸೇರಿಸಬೇಕು ಅಂತ ಹೇಳಿ ಪತ್ರಿಕೆ ತಾವೆಲ್ಲ ಓದಿದ್ರು. ಹಾಗಾಗಿ ಒಂದು ರೀತಿ ಈ ಕಾವೇರಿಯ ವಿಚಾರದಲ್ಲಿ ಮತ್ತು ಕೃಷ್ಣೆಯ ವಿಚಾರದಲ್ಲಿ ಮತ್ತು ಈ ನಾಡಿನ ಮತ್ತು ಈ ದೇಶದ ಜಲಾನಯನ ವಿಚಾರಗಳಲ್ಲಿ ಏನಾದರೂ ದೊಡ್ಡ ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದ 10 ತಿಂಗಳಲ್ಲಿ ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ರು. ಅದು ಆಕ್ಸಿಲರಿ ಇರಿಗೇಷನ್ ಸ್ಕೀಮ್ ಅಂತ ಹೇಳಿ. ಅಲ್ಲಿವರೆಗೂ ಕೇಂದ್ರದಿಂದ ರಾಜ್ಯಗಳಿಗೆ ಅನುದಾನ ಹೋಗ್ತಿರ್ಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಮಾಡಿದಂಥ ಯೋಜನೆಯಿಂದ 1000 ಕೋಟಿ ಹಣ ಅಪ್ಪರ್ ಕೃಷ್ಣ ಕರೆದು ಬಂತು. ಈಗ ಯಾವುದೇ ರಾಜ್ಯ ಒಂದು ಯೋಜನೆಯನ್ನು ನೀರಾವರಿಕೆಗೆ ಎತ್ಕೊಂಡ್ರೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡುವಂಥದ್ದನ್ನ ಇವತ್ತು ಒಂದು ಕಾನೂನಾಗಿ ಮಾಡಿಬಿಟ್ಟಿದ್ದಾರೆ ಇಡೀ ದೇಶಕ್ಕೆ. ಹಾಗಾಗಿ ನೀರಾವರಿ ವಿಚಾರದಲ್ಲಿ ದೇವೇಗೌಡರ ಬದ್ಧತೆ ನಾವೆಲ್ಲ ಮೆಚ್ಚುವಂಥದ್ದು. ಪಕ್ಷಾತೀತವಾಗಿ ರಾಜಕಾರಣವನ್ನು ಮೀರಿ ದೇವೇಗೌಡರು ನೀರಾವರಿ ವಿಚಾರದಲ್ಲಿ ಸಹಾಯ ಮಾಡಿದ್ದಾರೆ, ಅದನ್ನು ಎಲ್ಲರೂ ಕೂಡ ಹೋಗ್ತಾರೆ. ಟ್ರಿಬ್ಯುನಲ್ಲಿದ್ದಾಗ ಯಾವುದೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಅದು TMC ಹೆಚ್ಚುವರಿ ನೀರನ್ನು ಕುಡಿಲಿಕ್ಕೆ ಆದೇಶ ಮಾಡಿದಾಗ ನಿಮ್ಮ ನೆನಪಲ್ಲಿ ಕುಡಿಲಿಕ್ಕೆ ಅಂತ ಹೆಚ್ಚುವರಿ ತಗೊಂಡಿದ್ದಾರೆ. ಟ್ರಿಬ್ಯುನಲ್ ಬಂದ ಮೇಲೆ ಇವರೇ ಇವತ್ತು ವಿಧಾನಸೌಧ ವಿಕಾಸದ ನಡುವೆ ಇರ್ತಕ್ಕಂಥ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣಿಗೆ ಕೂತರು. ಮೋದಿಯವರು ದೂರವಾಣಿ ಮಾಡಿ ಧರಣಿನ ಮೇಲೆ ಇಳಿದ್ರು. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಸಿದ್ರು. ಅರ್ಜಿ ಹಾಕ್ಸಿದ ಕಾರಣ 13.7 ಹೆಚ್ಚುವರಿ TMC ನೀರು ನಮಗೆ ಸಿಕ್ತು. ತಮಿಳುನಾಡಿಗೆ ಬಿಡುವಂಥದ್ದು ಕಡಿಮೆ ಆಯಿತು. ಹಾಗಾಗಿ ಆ ವಿಚಾರದಲ್ಲಿ ದೇವೇಗೌಡರು ಕುಮಾರಸ್ವಾಮಿಯವರ ನಾವು ಈ ಜಿಲ್ಲೆಯ ಜನ ಮತ್ತು ಕಾವೇರಿ ಜನ ಬಗ್ಗೆ ಜನ ಮೆಚ್ಚಲೇಬೇಕು. ಈ ಕೆಲಸವನ್ನು ಮತ್ತಾರೂ ಮಾಡಿದ್ರು ಸರ್. ಈಗ ಕುಮಾರಸ್ವಾಮಿ ಅವರಿಗೆ ಬಹುಶಃ ನನಗೆ ನೀವು ಗಂಟೆ ಕೊಟ್ಟರು ನಾವು ಮಾತಾಡ್ತೀವಿ, ಅಂಕಿ ಅಂಶಗಳ ಸಮೇತ ಮಾತಾಡ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ನಮ್ಮ ಜಿಲ್ಲೆಯಲ್ಲೇ 200 ಜನಕ್ಕೆ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡು ಪ್ರತಿ ಕುಟುಂಬದ ಮನೆಗೆ ಬಂದು ಕಣ್ಣೀರು ಹಾಕಿ ಅವರಿಗೆ ಆರ್ಥಿಕ ಶಕ್ತಿ ತುಂಬಿದವರು, ಅವರ ನೋವಿಗೆ ನಿಂತವರು ಕುಮಾರಸ್ವಾಮಿ ಅವರೊಬ್ಬರೇ, ಬೇರೆ ಯಾರು ಬರಲಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಇಡೀ ರಾಜ್ಯ ಆಗ ಒಂದು ಮಾತು ಕೊಟ್ಟರು, ಆತ್ಮಹತ್ಯೆ ಮಾಡ್ಕೊಂಡಾಗ ಮಾತು ಕೊಟ್ಟರು, ಇಡೀ ರಾಜ್ಯ ಅಡ್ಡಾಡಿದ್ರು. ಇಲ್ಲ, ನಾನು ಈ ರೈತರ ಕಣ್ಣೀರು ಸ್ಥಿತಿ ನಾವು ಸಾಲ ಮನ್ನಾ ಮಾಡಿ ತಿರ್ತೀವಿ. ಒಂದು ಸಲ ಬಿಜೆಪಿ ಜೊತೆಗೆ ಸರ್ಕಾರ ಮಾಡಿದ್ರು, ಇನ್ನೊಂದು ಸಲ ಕಾಂಗ್ರೆಸ್ ಒಟ್ಟಿಗೆ ಸರ್ಕಾರ ಮಾಡಿದ್ರು. ಇಬ್ಬರ ವಿರೋಧ ಇದ್ರೂ ಕೂಡ 2 ಬಾರಿನೂ ಸಾಲ ಮನ್ನಾ ಮಾಡಿದ್ರು. ಅದರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಸಾಲ ಮನ್ನಾ ಆಗಿದ್ದು ಮಂಡ್ಯಕ್ಕೆ. ರೈತರು ಋಣದಿಂದ ಮುಕ್ತ, ಅದು ನಾವು ಯಾವ ಬಾರಿ ಬರ್ತೇವೆ. ಮತ್ತೆ ಯೋಜನೆಗಳಿದೆಯಲ್ಲ, ನಮ್ಮಲ್ಲಿ ಕಾವೇರಿ ಜಲಾನಯನ ಭಾಗದಲ್ಲಿ KRS ಮಾತ್ರ ಇತ್ತು. ಹೇಮಾವತಿ ನಿರ್ಮಾಣ ದೇವೇಗೌಡರು ಕೊಡುಗೆ. ದೇವೇಗೌಡರು ಕೃಷ್ಣರಾಜಪೇಟೆ, ನಾಗಮಂಗಲ, ಮಂಡ್ಯ ತಾಲೂಕಿನ ಬಸರಾಳು, ಮದ್ದೂರು ತಾಲೂಕಿಗೆ ಹೇಮಾವತಿ ನೀರು ಹರಿವಾಗಿ ನೋಡಿಕೊಂಡು ಪಾಂಡವಪುರ ಸೇರಿದಾಗ ಒಂದು ಕಡೆ KRS ಜೊತೆಗೆ ಹೇಮಾವತಿ ಸೇರಿಕೊಳ್ತು. ಹಾಗಾಗಿ ಬಹಳ ಜನ ಬಹಳ ಪ್ರಮಾಣದ ಪುಷ್ಪಿ ಭೂಮಿ ನೀರಾವರಿ ಆಯಿತು. ಮತ್ತು ಒಂದೇ ಬಾರಿಗೆ ದೇವೇಗೌಡರು ತಗ್ಗಳ್ಳಿ, ಕೀಳುಘಟ್ಟ, ಮದ್ದೂರು 3 ಸೇತುವೆಗಳ ನಿರ್ಮಾಣ ಮಾಡಿದ್ರು. ಬೃಹತ್ ಸೇತುವೆಗಳು, ಒಂದು ರೀತಿ ಸಂಪರ್ಕನೇ ಇರಲಿಲ್ಲ ನಮಗೆ, ಆ ಸಂಪರ್ಕವನ್ನು ಕಲ್ಪಿಸ್ಬೇಕು. ಹಾಗಾಗಿ ಹೇಳ್ತಾ ಹೋದರೆ ಈಗ ನಮ್ಮ ಮಂಡ್ಯದ ಇರಿಗೇಷನ್ ಕಚೇರಿ ಇದೆ, PWD ಕಚೇರಿ ಇದೆ. ಯಾಕೆ ಕೊಡುಗೆ? ಕುಮಾರಣ್ಣವ್ರ ಕೊಡುಗೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ಕಟ್ಟಿದ್ದು ಮಿನಿ ವಿಧಾನಸೌಧ
ಕುಮಾರಣ್ಣ ಕಟ್ಟಿದ್ದು. ಹಾಗಾಗಿ ನನ್ನ ಹತ್ರ ದೊಡ್ಡ ಅಂಕಿಅಂಶಗಳಿದೆ, ನೀವು ಒಮ್ಮೆ ಬೇಕಾದ್ರೆ ಅದನ್ನು ಕೇಳಿದ್ರೆ ಎಲ್ಲವನ್ನೂ ಕೂತ್ಕೊಂಡು ನಾನು ಮಾತಾಡ್ಬಾರ್ದೆ. ರೈತರಿಗೆ ಕುಮಾರಣ್ಣವರ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಕುಮಾರಣ್ಣವರ ಸುಮಾರು 2 ಲಕ್ಷ ಲೀಡಿಂದ ಗೆಲ್ಲಿಸಬೇಕು ಅಂತ ಈ ಮಂಡ್ಯ ಜಿಲ್ಲೆಯ ಜನತೆನ ನಾನು ಅವರ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಾಂಗ್ರೆಸ್ ಅವರು ಸುಮಾರು ಕಡೆ ಸಭೆ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ಸಭೆ, ಕೋರಮಂಗಲ ಸಂಘ ಸಭೆ, ಲಿಂಗಾಯತರ ಸಭೆ ಮತ್ತು ಬೆಸ್ಸರ ಸಂಘದ ಸಭೆ ಅಂತ ಸುಮಾರು ಮಾಡಿದ್ದಾರೆ. JDS ಇಂದ ಸಭೆಗಳು ಆಗ್ತಾ ಇದೆ. ಈಗ ಸ್ಟಾರ್ಟ್ ಮಾಡಿದರೆ ಮಧ್ಯೆ ಈಗ ಅವರು ಈ ರಾಜ್ಯದಲ್ಲಿ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಎಲ್ಲ ಕಡೆನೇ ಎಲ್ಲ ಜಿಲ್ಲೆಯಲ್ಲೂ ಅವ್ರ ಬೇಡಿಕೆ ಇರೋದ್ರಿಂದ ಓಡಾಡ್ತಾ ಇದ್ದಾರೆ. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾಳೆ ಇವತ್ತು ಪಾಂಡವಪುರದಲ್ಲಿದೆ, ನಾಳೆ ಶ್ರೀರಂಗಪಟ್ಟಣದಲ್ಲಿ, ನಾಡಿದ್ದು ಮಂಗಳವಾರ ನಮ್ಮ ಜಿಲ್ಲೆಯಲ್ಲಿ. ಇನ್ನೆಲ್ಲೂ ಹೋಗಲ್ಲ, ಎಲ್ಲ ಸಭೆನೂ ಮಾಡ್ತಾರೆ. ಜನದ ಒಂದು ಅವರಿಗೆ ಆಶೀರ್ವಾದ ಇರೋದ್ರಿಂದ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ಎಲ್ಲ ಪರವಾಗಿ, ಎಲ್ಲ ಕಮ್ಯುನಿಟಿ ಪರವಾಗಿ ಕುಮಾರಣ್ಣವ್ರು ಕೆಲಸ ಮಾಡ್ತಾರೆ. ಯಾವುದೇ ವಿಚಾರದಲ್ಲೂ ಯಾವ ಕಮ್ಯುನಿಟಿ ಅಂತ ಅವ್ರು ಯಾವತ್ತೂ ನೋಡಿಲ್ಲ. ಅದರಿಂದ ಅವ್ರ ಮೇಲೆ ವಿಶ್ವಾಸ ಇದೆ. ಅವ್ರಿಗೂ ಜನಗಳ ಮೇಲೆ ವಿಶ್ವಾಸ ಇರೋದ್ರಿಂದ ನಾಳೆಯಿಂದ ಇವತ್ತಿಂದ ಚಾಲನೆ ಕೊಟ್ಟಿದ್ದಾರೆ. ಕಂಟಿನ್ಯೂ ಮಾಡ್ತಾರೆ. ಅದು ಯಾವುದು ಉಳಿಯಲ್ಲ. ಎಲ್ಲ ಆಯಾ ತಾಲೂಕಿನ ಮಾಜಿ MLAಗಳು, ಪಾರ್ಟಿ ಅಧ್ಯಕ್ಷರುಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ ಹಗಲು ರಾತ್ರಿ. ಹಾಗಾಗಿ ಗೆಲ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಬಡವರಿಗೋಸ್ಕರ, ರೈತರಿಗೋಸ್ಕರ ಕುಮಾರಣ್ಣವ್ರು ಬೇಕಾಗಿದೆ. ನಾವು ಬೇರೆ ಬೇರೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಯಾಕೆ ಬೇಕು ಟೀಕೆ ಟಿಪ್ಪಣಿ ಅವಶ್ಯಕತೆ ಇಲ್ಲ. ಕುಮಾರಣ್ಣವ್ರ ಅವಶ್ಯಕತೆ ಇರೋದ್ರಿಂದ ಕುಮಾರಣ್ಣವ್ರು ಗೆಲ್ಲಿಸ್ಬೇಕಷ್ಟೇ. ಗೆಲ್ಸೋಕ್ಕೆ ನಿರಂತರವಾಗಿ ನಾವು